ಗಾಯ್ಸ್, ಇವತ್ತು ನಾವು ಪೈಥಾನ್ ಅಲ್ಲಿ ಪಾಸ್ ಅಂದ್ರೇನು ನೋಡೋಣ ಬನ್ನಿ. ಸೊ ಆಕ್ಚುಲಿ ವಾಟ್ ಈಸ್ ಪಾಸ್? ಪಾಸ್ ಈಸ್ ಯೂಸ್ಡ್ ಆಸ್ ಅ ಪ್ಲೇಸ್ ಹೋಲ್ಡರ್ ಇನ್ ಪೈಥಾನ್. ಪಾಸ್ ಅನ್ನ ಎಕ್ಸಾಂಪಲ್ ಮೂಲಕ ನೋಡೋಣ ಬನ್ನಿ. ಇವಾಗ ನಿಮ್ಗೆ ಲ್ಯಾಬ್ ಅಲ್ಲಿ ಎರಡು ವೇರಿಯೇಬಲ್ ನ ಕಂಪ್ಯಾರಿಸನ್ ಮಾಡಿ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ತೀರಾ? a is equal to 5, b is equal to 10 ಅಂತ ನೀವೇ ಎರಡು ವೇರಿಯೇಬಲ್ ತಗೊಂಡ್ರಿ ಅಂಡ್ ಎರಡು ವ್ಯಾಲ್ಯೂನ ಹಾಕಿದ್ರಿ. ಬಟ್ ನಿಮಗೆ ಗ್ರೇಟರ್ ದೆನ್, ಲೆಸ್ಸರ್ ದೆನ್, ಈಕ್ವಲ್ ಟು ಇವು ಮೂರರಲ್ಲಿ ಯಾವ್ದನ್ನ ಕಂಪೇರ್ ಮಾಡೋ ಅಂತ ಹೇಳಿಲ್ಲ. ಬಟ್ ಕೋಡ್ ಬರೀರಿ ಅಂತ ಹೇಳಿದ್ದಾರೆ. ಇವಾಗ ನೀವೇನ್ ಮಾಡ್ತೀರಾ? ಈ ಯಾವ್ದೋ ಒಂದು ಕಂಪ್ಯಾರಿಸನ್ ತಗೊಳ್ಳಿ. a is equal to b ಅಂತ ತಗೋತೀನಿ. ಈಗ ಮುಂದೆ ಪ್ರಿಂಟ್ ಅಲ್ಲಿ a ಗ್ರೇಟರ್ ದ್ಯಾನ್ b ಅಂತ ಬರೀಬಹುದು. ಬಟ್ ಅವರು ಕಂಡೀಷನ್ ನ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ. ಅದಕ್ಕೆ ನಾನು ಇಲ್ಲಿಗೆ ಏನ್ ಮಾಡ್ತೀನಿ, ಅವರು ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ ಅಂತ ಹಿಂಗೆ ಬಿಟ್ರೆ ಇದನ್ನ ಹಂಗೆ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ನಿಮಗೆ ಎರರ್ ಬರುತ್ತೆ. ಸೊ ಪೈಥಾನ್ ಹೇಳುತ್ತೆ, ಒಂದ್ಸತಿ ನೀನು ಕಾಲನ್ ಬರೆದ್ರೆ ಅದ್ರ ಮುಂದೆ ನೀನು ಏನಾದ್ರೂ ಕೋಡ್ ಅನ್ನ ಬರೀಲೇಬೇಕು. ಸೊ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಏನ್ ಪ್ರಿಂಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಖಾಲಿ ಬಿಡೋಕು ಬರ್ತಾ ಇಲ್ಲ. ಇವಾಗ ಈ ಜಾಗದಲ್ಲಿ ನಾನು ಈ ಪ್ಲೇಸ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಇಲ್ಲಿಗೆ ಪಾಸ್ ಅಂತ ಬರಿತೀನಿ. ಸೊ ಈಗ ನಿಮಗೆ ಈ ಕಂಡೀಷನ್ ರನ್ ಆಗುತ್ತೆ. ಪಾಸ್ ಬರೋದ್ರಿಂದ ಈ ಪ್ಲೇಸ್ ಅನ್ನ ರಿಸರ್ವ್ ಮಾಡ್ಕೊಂಡು ಮುಂದಕ್ಕೆ ಕೋಡ್ ರನ್ ಆಗ್ತಾ ಹೋಗುತ್ತೆ. ಸೊ ಈ ಪಾಸ್ ಅನ್ನ ಲೂಪ್ ಗಳು ಕೂಡ ಯೂಸ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ಇವಾಗ a ವೇರಿಯೇಬಲ್ ಅಲ್ಲಿ 5 ತಗೊಂಡಿದ್ದೀನಿ, b ಅಲ್ಲಿ 10 ತಗೊಂಡಿದ್ದೀನಿ, ಕಂಪ್ಯಾರಿಸನ್ ಮಾಡಿದ್ದೀನಿ. ಇವಾಗ ನಾನು ಇದ್ರ ಮುಂದೆ ಏನಾದ್ರೂ ಬರೀಲೇಬೇಕು. ಬರೀಲ್ಲ ಅನ್ಕೊಳ್ಳಿ, ಇವಾಗ ಔಟ್ಪುಟ್ ಅನ್ನ ರನ್ ಮಾಡಿದ್ರೆ ಸಿ ಗೈಸ್ ಎರರ್ ತೋರಿಸ್ತಾ ಇದೆ. ಇವಾಗ ನನಗೆ ಈ ಜಾಗದಲ್ಲಿ ಖಾಲಿ ಬಿಡಬಾರ್ದು ಅಂದ್ರೆ ನಾನು ಎಂಟರ್ ಹೊಡೆದ್ಬಿಟ್ಟು ಪಾಸ್ ಅಂತ ಬರಿತೀನಿ. ಇಫ್ ಐ ರನ್ ಒನ್ ಮೋರ್ ಟೈಮ್, ನೋಡಿ ವಿತೌಟ್ ಎರರ್ ಕೋಡ್ ಬರ್ತಾ ಇದೆ. ಇದನ್ನ ಚೆಕ್ ಮಾಡೋದಕ್ಕೆ ನಾನು ಇವಾಗ ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಬರಿತೀನಿ. ಓಕೆ, ಪ್ರಿಂಟ್ ಅಂತ ಬರೆದು ಇದ್ರ ಒಳಗಡೆ ನಾನು ಪಾಸ್ ಈಸ್ ವರ್ಕಿಂಗ್ ಅಂತ ಬರಿತೀನಿ. ನಾವ್ ಇಫ್ ಐ ರನ್ ಸಿ ಪಾಸ್ ಈಸ್ ವರ್ಕಿಂಗ್ ಅಂತ ಬರ್ತಾ ಇದೆ. ಸೊ ಕಂಡೀಷನ್ ಕೊಟ್ಟಾದ್ಮೇಲೆ ಖಾಲಿ ಜಾಗ ಬಿಡೋಕೆ ಆಪ್ಷನ್ ಇಲ್ಲ. ಆ ಜಾಗವನ್ನು ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಪಾಸ್ ಅಂತ ಬರಿತೀನಿ. ಇದನ್ನ ಫಾರ್ ಲೂಪ್ ಅಲ್ಲೂ ಬರಿಬಹುದು. ಅದನ್ನು ಕೂಡ ನೋಡೋಣ ಬನ್ನಿ. ಸಿ ಗೈಸ್, ಲಿಸ್ಟ್ ತಗೊಂಡು ವ್ಯಾಲ್ಯೂ ಕೊಟ್ಟಿದ್ದೀನಿ, ಆಮೇಲೆ ಫಾರ್ ಲೂಪ್ ಅಲ್ಲಿ ಅದರ ಕಂಡೀಷನ್ ಬರ್ದಿದ್ದೀನಿ. ಇವಾಗ ನಾನು ಖಾಲಿ ಬಿಡೋ ಆಪ್ಷನ್ ಇಲ್ಲ. ಇಫ್ ಐ ರನ್ ಸಿ ಇಟ್ ಈಸ್ ಶೋಯಿಂಗ್ ಎರರ್, ಅಂದ್ರೆ ಈ ಪ್ಲೇಸ್ ಅನ್ನು ನೀವು ಹೋಲ್ಡ್ ಮಾಡಲೇಬೇಕು. ಇಫ್ ಐ ರೈಟ್ ಪಾಸ್, ಅಲ್ಲೇ ಬರೆದ್ರು ವರ್ಕ್ ಆಗುತ್ತೆ ಅಥವಾ ನೆಕ್ಸ್ಟ್ ಲೈನ್ ಬರೆದ್ರು ವರ್ಕ್ ಆಗುತ್ತೆ. ಇಫ್ ಐ ರನ್ ಸಿಗ ನನಗೆ ವಿತೌಟ್ ಎರರ್ ಔಟ್ಪುಟ್ ಬರ್ತಾ ಇದೆ. ಪಾಸ್ ಇಸ್ ವರ್ಕಿಂಗ್ ಮೇಲ್ಗಡೆ ಬರ್ತಿದ್ದೀನಿ, ಅದು ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಕೆಳಗಡೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನ ಬರ್ತಿದ್ದೀನಿ. ಅದರಲ್ಲಿ ಪಾಸ್ ಇಸ್ ವರ್ಕಿಂಗ್ ಮುಂದೆ ಫಾರ್ ಲೂಪ್ ಅಂತ ಬರ್ತೀನಿ. ಇಫ್ ಐ ರನ್ ಒನ್ ಮೋರ್ ಟೈಮ್, ಸಿ ಗೈಸ್ ಇಟ್ ಈಸ್ ವರ್ಕಿಂಗ್. ದಿಸ್ ಇಸ್ ಹೌ ಪಾಸ್ ವರ್ಕ್ಸ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಕೋಡಿಂಗ್ ಅನ್ನ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.